Hello dear students, welcome to the online class. Today we are going to discussing the last concept of this chapter, that is poverty alleviation programs, a critical assessment. Poverty alleviation programs, a critical assessment. Already we have discussed the poverty alleviation programs. Here we are going to discuss whether those programs which are implemented by the government to reduce the poverty or to alleviate the poverty, those programs are really helpful for the people. Those programs really reduce the poverty or the poor condition. So today we are going to assess a critical assessment on those programs. ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಅಧ್ಯಯನದ ಕೊನೆಯ ಭಾಗವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅದಂತಂದ್ರೆ ಬಡತನ ಉಪಶಮನಗೊಳಿಸುವ ಕಾರ್ಯಕ್ರಮಗಳು ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನ. ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಬಡತನ ಉಪಶಮನ ಅಥವಾ ಬಡತನ ಕಡಿಮೆ ಮಾಡುವ ಕಾರ್ಯಕ್ರಮಗಳ ಬಗ್ಗೆ ಅಧ್ಯಯನ ಮಾಡಿದೀವಿ, ಕಾರ್ಯಕ್ರಮಗಳನ್ನ ತಿಳ್ಕೊಂಡಿವಿ. ಸೊ ಈ ಒಂದು ಭಾಗದಲ್ಲಿ ನಾವು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವುದರಿಂದ ನಿಜವಾಗಿಯೂ ನಮ್ಮ ದೇಶದಲ್ಲಿನ ಬಡತನ ಸಮಸ್ಯೆ ಹೋಗಿದೆಯಾ ಅಥವಾ ಬಡತನ ಕಡಿಮೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಸೊ ಈಗಾಗಲೇ ವಿದ್ಯಾರ್ಥಿಗಳೇ, ಸರ್ಕಾರ ಬಡತನವನ್ನ ಕಡಿಮೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಸೊ ಆ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸೋದ್ರಿಂದ ನಮ್ಮ ದೇಶದಲ್ಲಿನ ಬಡತನದ ಶೇಕಡಾವಾರು ಪ್ರಮಾಣ ಕಡಿಮೆ ಆಗಿದೆ. ಬಡತನದ ಶೇಕಡಾವಾರು ಪ್ರಮಾಣ ಕಡಿಮೆ ಆಗಿದೆ. 55% ಇದ್ದದ್ದು ಅದು 22%ಗೆ ಬಂದಿದೆ. ಅಂದ್ರೆ ಪರ್ಸೆಂಟೇಜ್ ವೈಸ್ ನಾವು ನೋಡಿದ್ರೆ ಅಲ್ಲಿ ಬಡತನ ಕಡಿಮೆ ಆಗಿದೆ. ಆದರೆ ಇನ್ನೂವರೆಗೆ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳನ್ನ ಕಾಣ್ತೀವಿ. ಬಡತನಕ್ಕೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳನ್ನ ಕಾಣ್ತಾ ಇದೀವಿ. ಅದರಲ್ಲಿ ವಿಶೇಷವಾಗಿ ಅಪೌಷ್ಟಿಕತೆ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಅಥವಾ ಹಸಿವು ಆಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು, ಆದಾಯದಲ್ಲಿ ಅಸಮಾನತೆ ಆಗಿರ್ಬೋದು, ಇಂಥ ಅನೇಕ ಸಮಸ್ಯೆಗಳನ್ನ ನಾವು ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಸೊ ಅಲ್ಲಿ ಕೆಲವು ವಿದ್ವಾಂಸರು ಏನ್ ಮಾಡಿದಾರೆ ಅಂತಂದ್ರೆ, ಈ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಕಾರ್ಯ ನಿರ್ವಹಿಸುವುದಕ್ಕೆ ಅಥವಾ ಅವುಗಳ ಅನುಷ್ಠಾನಕ್ಕೆ ಕೆಲವು ಅಡೆತಡೆಗಳು ಇದಾವ. ಆ ಅಡೆತಡೆಗಳು ಒಂದು ವೇಳೆ ಹೋಗಲಾಡಿಸಿದರೆ ಆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಬಡತನವನ್ನ ಕಡಿಮೆ ಮಾಡಬಹುದು ಅಂತೇಳಿ ಕೆಲವು ವಿದ್ವಾಂಸರು ಕೆಲವು ಅಂಶಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಅಂಶಗಳನ್ನ ಒಂದು ವೇಳೆ ಸರ್ಕಾರ ಹೋಗಲಾಡಿಸಿದರೆ, ಸರ್ಕಾರ ಈ ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿದ್ರೆ ಏನಾಗಬಹುದು, ಬಡತನ ಕಡಿಮೆ ಆಗಬಹುದು ಅಂತ ಹೇಳಿ ಕೆಲವು ವಿದ್ವಾಂಸರು ಆ ಅಂಶಗಳನ್ನ ಹೇಳಿದಾರೆ. ಅದರಲ್ಲಿ ಮೊದಲನೇದು ನಾವು ನೋಡಬಹುದು ಇಲ್ಲಿ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅಂಡ್ ಅದರ್ ಅಸೆಟ್ಸ್ ಅಂತಂದ್ರೆ ಭೂಮಿ ಮತ್ತು ಇತರೆ ಆಸ್ತಿಗಳ ಅಸಮಾನ ಹಂಚಿಕೆ. ಭೂಮಿ ಮತ್ತು ಇತರೆ ಆಸ್ತಿಗಳ ಅಸಮಾನ ಹಂಚಿಕೆ. ಸೊ ಇಲ್ಲಿ ಒಂದು ವೇಳೆ ಭೂಮಿ ಮತ್ತು ಇತರೆ ಆಸ್ತಿಗಳನ್ನ ಸಮಾನವಾಗಿ ಹಂಚಿಕೆ ಮಾಡಿದರೆ, ಅಂದ್ರೆ ಬಡವರಿಗೆ ಮತ್ತು ಶ್ರೀಮಂತರಿಗೆ ಆಸ್ತಿಗಳಲ್ಲಿ ಸಮಾನ ಹಕ್ಕು ದೊರಕಿದ್ರೆ, ಸಮಾನವಾಗಿ ಆಸ್ತಿ ದೊರಕಿಸಿಕೊಟ್ಟದ್ದೇ ಆದ್ರೆ ಏನಾಗಬಹುದಲ್ಲಿ ಬಡತನ ಕಡಿಮೆ ಮಾಡಬಹುದು. ಆದ್ರೆ ಅದು ನಮ್ಮ ದೇಶದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಭೂ ಸುಧಾರಣಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಿದೆ. ಸೊ ಅನೇಕ ಭೂ ಸುಧಾರಣಾ ಕಾರ್ಯಕ್ರಮಗಳು ಅಥವಾ ಕಾರ್ಯಕ್ರಮ ಲಾಭ ಹೆಚ್ಚಿಗೆ ದೊಡ್ಡ ರೈತರು ಅಥವಾ ಶ್ರೀಮಂತರು ಪಡಿತಾ ಇದ್ದಾರೆ. ಅದರ ಲಾಭವನ್ನ ಸಣ್ಣ ರೈತರಿಗೆ, ಭೂ ಹಿಡುವಳಿದಾರರಿಗೆ ಅಥವಾ ಈ ಕೂಲಿ ಕಾರ್ಮಿಕರಿಗೆ ದೊರೀತಾ ಇಲ್ಲ. ಸೊ ಹಾಗಾಗಿ ಸರ್ಕಾರ ಏನು ಮಾಡಬೇಕಾಗಿದೆ, ಭೂಮಿ ಮತ್ತು ಆಸ್ತಿಗಳನ್ನ ಸಮಾನವಾಗಿ ಹಂಚಬೇಕಾಗಿದೆ. ಹಂಚಿದೆ ಆದ್ರೆ ಬಡತನ ಕಡಿಮೆಗೊಳಿಸಬಹುದು. Second one, benefits of poverty alleviation programs have been appropriated by non-poor.
ಅಪ್ರೋಪ್ರಿಯೇಟೆಡ್ ಬೈ ನಾನ್ ಪುವರ್. ಅಂದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನ ಹೆಚ್ಚಿನ ಲಾಭವನ್ನು ಯಾರು ಪಡಿತಾ ಇದಾರೆ ಅಂತಂದ್ರೆ ಅದು ಬಡವರಲ್ಲದವರು ಪಡಿತಾ ಇದಾರ. ಯಾಕಂತಂದ್ರೆ ಬಡವರಲ್ಲದವರು ಹೆಚ್ಚಿನ ಪ್ರಮಾಣದಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ, ಶ್ರೀಮಂತರು ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗವಹಿಸುವುದರಿಂದ ಯಾರಿಗೆ ಈ ಕಾರ್ಯಕ್ರಮಗಳ ಲಾಭ ಸಿಗಬೇಕೋ ಅವರಿಗೆ ಸಿಗದೆ ಶ್ರೀಮಂತರು ಅದರ ಲಾಭವನ್ನ ಪಡಿತಾ ಇದ್ದಾರ. ಹಾಗಾಗಿ ನಮ್ಮ ದೇಶದಲ್ಲಿ ಇನ್ನೂವರೆಗೆ ಬಡತನ ಕಡಿಮೆ ಆಗಿಲ್ಲ, ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನ ನಾವಲ್ಲಿ ನೋಡ್ತೀವಿ. Third one, the amount of resources allocated for these programs is not sufficient. The amount of resources allocated for these programs is not sufficient. ಅಂತಂದ್ರೆ ಈ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿಗೆ ಸರ್ಕಾರ ಏನು ಹಣ ಒದಗಿಸ್ತಾ ಇದೆ, ಬೇರೆ ಬೇರೆ ಮೂಲಗಳಿಂದ ಏನು ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಏನು ಹಣವನ್ನು ಒದಗಿಸ್ತಾ ಇದೆ, ಆ ಹಣ ಸಾಕಾಗುವಷ್ಟು ಪ್ರಮಾಣದಲ್ಲಿ ಒದಗಿಸ್ತಾ ಇಲ್ಲ. ಆ ಹಣ ಸಾಕಾಗುವಷ್ಟು ಪ್ರಮಾಣದಲ್ಲಿ ಒದಗಿಸ್ತಾ ಇಲ್ಲ. ಆ ಹಣದ ಕೊರತೆ ಇರೋದ್ರಿಂದ ಬಡತನವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಡತನ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಒಂದು ವೇಳೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಸರ್ಕಾರ ಬಡತನ ನಿರ್ಮೂಲನಾ ಕಾರ್ಯಕ್ರಮದ ಮೂಲಕ ಜನರಿಗೆ ಒದಗಿಸಿದ್ದೇ ಆದರೆ ನಮ್ಮ ದೇಶದಲ್ಲಿ ಬಡತನ ಏನಾಗಬಹುದು, ಕಡಿಮೆ ಆಗಬಹುದು. Fourth one, these programs depend mainly on government and bank officials. ಅಂದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಮುಖ್ಯವಾಗಿ ಯಾರ ಮೇಲೆ ಅವಲಂಬನೆ ಆಗಿದೆ, ಸರ್ಕಾರಿ ನೌಕರರು ಮತ್ತು ಬ್ಯಾಂಕ್ ನೌಕರರ ಮೇಲೆ ಅವಲಂಬನೆ ಆಗಿದೆ. ಸರ್ಕಾರಿ ನೌಕರರು ಮತ್ತು ಬ್ಯಾಂಕ್ ನೌಕರರ ಮೇಲೆ ಅವಲಂಬನೆ ಆಗಿದೆ. ಆದರೆ since such officials are ill-motivated, inadequately trained and corruption prone, ಅಂದ್ರೆ ಈ ಸರ್ಕಾರಿ ನೌಕರರು ಅಥವಾ ಬ್ಯಾಂಕ್ ನೌಕರರು ಹೆಚ್ಚಿಗೆ ಏನಾಗಿದ್ದಾರೆ, ಭ್ರಷ್ಟಾಚಾರ ಪೀಡಿತರಾಗಿದ್ದಾರೆ. ಆಮೇಲೆ ಹೆಚ್ಚಿನ ಆಸಕ್ತಿ ಉಳ್ಳವರಾಗಿಲ್ಲ. ಅಂದ್ರೆ ಈ ಬಡವರಿಗೆ ಇದರ ಲಾಭ ಸಿಗಬೇಕು ಅನ್ನುವಂತ ಆಸಕ್ತಿ ಅವರಲ್ಲಿ ಇಲ್ಲ. ಅದರ ಜೊತೆಗೆ ಅವರಿಗೆ ತರಬೇತಿಯ ಕೊರತೆ ಇರೋದ್ರಿಂದ, ಸರ್ಕಾರಿ ನೌಕರರಿಗೆ ಮತ್ತು ಬ್ಯಾಂಕ್ ನೌಕರರಿಗೆ ತರಬೇತಿ ಕೊರತೆ ಇರೋದ್ರಿಂದ, ಅವರು ಆಸಕ್ತಿ ತೋರದೆ ಇರುವುದರಿಂದ ಮತ್ತು ಅವರು ಭ್ರಷ್ಟಾಚಾರ ಪೀಡಿತರಾಗಿರುವುದರಿಂದ, ಅಂದ್ರೆ ಭ್ರಷ್ಟಾಚಾರಕ್ಕೆ ಒಳಗಾಗಿರುವುದರಿಂದ ಏನಾಗ್ತಾ ಇದೆ, ಸರ್ಕಾರ ಹೊರಡಿಸುವಂತಹ ಕಾರ್ಯಕ್ರಮಗಳು, ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಏನು ಹಣವನ್ನು ಒದಗಿಸ್ತಾ ಇದೆ, ಆ ಹಣ ಸರಿಯಾಗಿ ಜನರಿಗೆ ದೊರಕುತ್ತಾ ಇಲ್ಲ. ಹಾಗಾಗಿ ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಇನ್ನೂವರೆಗೆ ಬಡತನವನ್ನ ಕಾಣ್ತಾ ಇದೀವಿ. ಬಡತನ ನಮ್ಮ ದೇಶದಲ್ಲಿ ಇನ್ನೂವರೆಗೆ ಒಂದು ದೊಡ್ಡ ಜ್ವಲಂತ ಸಮಸ್ಯೆಯಾಗಿ ಇದೆ ಅಂತ ಹೇಳಿ ನಾವಲ್ಲಿ ಕಾಣಬಹುದು. ಐದನೇದು, ಫಿಫ್ತ್ ಒನ್, ನಾನ್ ಪಾರ್ಟಿಸಿಪೇಷನ್ ಆಫ್ ಲೋಕಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅಂದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ನಾನ್ ಪಾರ್ಟಿಸಿಪೇಷನ್ ಆಫ್ ಲೋಕಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿರುವಂತಹ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ಭಾಗವಹಿಸುತ್ತಾ ಇಲ್ಲ. ಭಾಗವಹಿಸದೇ ಇರುವುದರಿಂದ ಅಥವಾ ಸಂಘ ಸಂಸ್ಥೆಗಳು ಈ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರುವುದರಿಂದ ಏನಾಗ್ತಾ ಇದೆ, ಅದರ ಲಾಭ ಪಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಯಾರಿಗೆ ನಿಜವಾಗಿ ಆ ಕಾರ್ಯಕ್ರಮಗಳಿಂದ ಲಾಭ ಸಿಗಬೇಕು ಅವರಿಗೆ ಸಿಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬಡತನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಲಾಸ್ಟ್ ಒನ್, ವಿತೌಟ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಪುವರ್. ಅಂದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಬಡವರು ಸಕ್ರಿಯವಾಗಿ ಭಾಗವಹಿಸದೇ ಇರುವುದು. ಒಂದು ವೇಳೆ ಬಡವರು ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಸರಿಯಾದ ರೀತಿಯಲ್ಲಿ ಭಾಗವಹಿಸಿದ್ದೇ ಆದರೆ ಅದರ ಲಾಭ, ಅದರ ಮಾಹಿತಿ ಏನ್ ಸಿಗ್ತಾ ಇದೆ, ಬಡವರಿಗೆ ಸಿಗ್ತಾ ಇದೆ. ಹಾಗಾಗಿ ಅಲ್ಲಿ ಬಡತನ ಕಡಿಮೆ ಆಗಬಹುದು. ಸೊ ಇಂಥ ಎಲ್ಲ ಒಂದು ಅಡೆತಡೆಗಳನ್ನ, ತೊಂದರೆಗಳನ್ನ, ಕುಂದುಕೊರತೆಗಳನ್ನ ಸರ್ಕಾರ ಹೋಗಲಾಡಿಸಿದಾಗ ಮಾತ್ರ ನಮ್ಮ ದೇಶದಲ್ಲಿ ಬಡತನ ಏನಾಗ್ತದ,
ಕಡಿಮೆ ಆಗ್ತದ ಅಂತ ಹೇಳಿ ನಾವಲ್ಲಿ ನೋಡಬಹುದು. ಸೊ ಇಲ್ಲಿ ಬಡವರು ಕೂಡ ಭಾಗವಹಿಸಬೇಕಾಗಿದೆ, ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸಬೇಕಾಗಿದೆ, ಸರ್ಕಾರ ನೌಕರರು ಮತ್ತು ಬ್ಯಾಂಕ್ ನೌಕರರು ಕೂಡ ತನ್ನ ಆಸಕ್ತಿಯನ್ನು ತೋರಬೇಕಾಗಿದೆ. ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸಂಪನ್ಮೂಲವನ್ನು ಒದಗಿಸಬೇಕಾಗಿದೆ ಅಥವಾ ಹಣವನ್ನು ಒದಗಿಸಬೇಕಾಗಿದೆ. ಆಮೇಲೆ ಈ ಶ್ರೀಮಂತರ ಭಾಗವಹಿಸುವಿಕೆಯನ್ನ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ಭೂಮಿ ಮತ್ತು ಇತರೆ ಆಸ್ತಿಗಳನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕಾಗಿದೆ. ಇವುಗಳನ್ನೆಲ್ಲ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಅಥವಾ ಬಡತನ ನಿರ್ಮೂಲ ಕಾರ್ಯಕ್ರಮಗಳನ್ನ ಯಾರಿಗೆ ನಿಜವಾಗಿ ತಲುಪಬೇಕು ಅವರಿಗೆ ತಲುಪಿಸಿದ್ದೇ ಆದ್ರೆ ಬಡತನ ಏನಾಗಬಹುದು, ಕಡಿಮೆ ಆಗಬಹುದು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿವರೆಗೆ ನಾವು ಬಡತನ ಅನ್ನುವಂತ ಪಾಠವನ್ನು ನೋಡಿದೀವಿ. ಸೊ ಈ ಬಡತನ ಪಾಠ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದ್ರ ಮೇಲೆ ನಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ತಾವು ನನ್ನ ನಂಬರಿಗೆ ಕರೆ ಮಾಡಿ ದಯವಿಟ್ಟು ಪರಿಹಾರವನ್ನ ಪಡ್ಕೊಳ್ಳಬಹುದು. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಭಾಗ 1 ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಭಾಗ 1ರಲ್ಲಿ 2 ಚಾಪ್ಟರ್, ಭಾಗ 2ರಲ್ಲಿ 7 ಚಾಪ್ಟರ್, ಮತ್ತೆ ಭಾಗ 1ರಲ್ಲಿ 2 ಚಾಪ್ಟರ್, ಮತ್ತೆ ಭಾಗ 7ರಲ್ಲಿ 7 ಚಾಪ್ಟರ್. ಹೀಗೆ ಕಂಟಿನ್ಯೂಸ್ ಆಗಿ ಒಂದೊಂದು ಭಾಗವನ್ನ ನಾವು ಅಧ್ಯಯನ ಮಾಡ್ತಾ ಹೋಗಬೇಕಾಗಿದೆ. ಸೊ ಇಲ್ಲಿ 2ನೇ ಭಾಗದಲ್ಲಿ 2 ಪಾಠ ಮುಗಿದಿದೆ. ಈಗ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಆ ಒಂದು ಭಾಗದಲ್ಲಿ 3ನೇ ಅಧ್ಯಾಯವನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿವರೆಗೆ ಧನ್ಯವಾದಗಳು.